ಬಿಗ್ ಅನೌನ್ಸ್ಮೆಂಟ್ ದಟ್ ಡೆಲಿವರಿ ಆಯಿತು ಗೈಸ್ ಆ್ಯಂಡ್ ಜೆಂಡರ್ ರಿವೀಲ್ ಮಾಡ್ತಾ ಇದ್ದೀವಿ. ಖುಷಿಗೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ. ಸೊ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಕೃತಿಕಾ ಥರನೇ ಇರೋದು ಅಂತ. ವಿಡಿಯೋಗೋಸ್ಕರ ನಾನು ನನ್ನ ಸಂಬಂಧಗಳನ್ನ ಹಾಳು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ನೀವು ಎಷ್ಟು ಚೆನ್ನಾಗಿ ಸಂಬಂಧ ನಿಭಾಯಿಸ್ತೀರಾ ಸುಪ್ರಿಯಾ ಅಂತ ಕಾಮೆಂಟ್ ಮಾಡ್ತಿರಲ್ಲ, ಅದು ಸುಮ್ಮನೆ ನಿಭಾಯಿಸೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೊಡೈಕಾನಲ್ನ ನಾವು ನಮ್ಮ ಬೆಂಗಳೂರಿಗೆ ತಂದಿದ್ದೀವಿ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತಿನ ವ್ಲಾಗಲ್ಲಿ ಮೇಜರ್ ಅಪ್ಡೇಟ್ ಕೊಡಬೇಕಿತ್ತು ನಿಮ್ಮೆಲ್ರಿಗೂ. ಸೊ ತುಂಬ ಟೈಮಿಂದ ಕೇಳ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ಕೂಡ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಕಾರಣಾಂತರದಿಂದ ನಾನು ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಫೈನಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ. ಸೊ ತುಂಬ ಟೈಮಿಂದ ಒಂದು ಕಾಮನ್ ಕ್ವೆಶನ್ ನನಗೆ ಬರ್ತಾ ಇರೋದು ಬಂದು, ಡೆಲಿವರಿ ಆಯಿತಾ, ನಿಮ್ಮ ಕೋ-ಸಿಸ್ಟರ್ ಡೆಲಿವರಿ ಆಯಿತಾ, ಕೃತಿಕಾ ಡೆಲಿವರಿ ಆಯಿತಾ, ಕಾಮೆಂಟ್ ಸೆಕ್ಷನ್ ಅಲ್ಲದಂತೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾವ ಮಗು ಆಯಿತು ಅಂತ ಎಲ್ಲ. ಸೊ ಕೆಲವೊಂದು ಕಾರಣಾಂತರದಿಂದ, ಸೊ ಮೇನ್ ಕಾರಣ ಬಂದ್ಬಿಟ್ಟು ಅವ್ರಿಗೆ ಇಷ್ಟ ಇರಲಿಲ್ಲ ಅಷ್ಟು ಬೇಗ ಶೇರ್ ಮಾಡೋದು, ಆ್ಯಂಡ್ ಅವ್ರ ಪ್ರೈವಸಿನ ನಾನು ಹಾಳು ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಅದನ್ನ ಕನ್ಸಿಡರ್ ಮಾಡಿಕೊಂಡು ನಾನು ಆಲ್ಮೋಸ್ಟ್ 1 ಮಂತ್ ತನಕನೂ ನಾನು ಹೇಳಿಲ್ಲ, ಬಿಕಾಸ್ ಅವ್ರ ಮಗು ಅವ್ರ ಲೈಫಲ್ಲಿ ಬಂದಿರುವಂಥದ್ದು. ಸೊ ನಾನು ಅದನ್ನು ಡೈರೆಕ್ಟಾಗಿ ಹೇಳೋದು ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಹೇಳಿರಲಿಲ್ಲ. ಬಟ್ ಇವಾಗ 1 ತಿಂಗಳು ಆದಮೇಲೆ ಡಿಸ್ಕ್ಲೋಸ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ 1 ತಿಂಗಳು ಆಗಿದೆ, 1 ತಿಂಗಳು 1 ವಾರ ಆಗಿದೆ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಿ ನಾನು ಇವಾಗಲೂ ಕೂಡ ಶೇರ್ ಮಾಡ್ತಾ ಇರಲಿಲ್ಲ, ಬಟ್ ತುಂಬ ಕಾಮೆಂಟ್ಸ್, ಪ್ರತಿಯೊಂದು ವೀಡಿಯೋನಲ್ಲೂ ನನಗೆ ಆ ಕಾಮೆಂಟ್ ಬಂದೇ ಬರುತ್ತೆ. ಹಾಗೂ ಇನ್ಸ್ಟಾಗ್ರಾಮಲ್ಲಂತೂ ಒಂದೆಷ್ಟು ಮೆಸೇಜಸ್ ಬಂದಿದೆ ಗೊತ್ತಾ ಡೆಲಿವರಿ ಬಗ್ಗೆ. ಬಿಕಾಸ್ ನಿಮಗೂ ಕೂಡ ಅಷ್ಟು ಅಂದರೆ ನೀವು ಕೂಡ ಕಾಯ್ತಾ ಇದ್ದೀರಾ ಯಾವ ಮಗು ಆಗಿರಬೇಕು ಅಂತ ಕೇಳ್ಕೊಳ್ಳೋದಕ್ಕೆ. ಸೊ ನಾನು ಕೂಡ ಇವತ್ತು ಫೈನಲಿ ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಫೈನಲಿ ಇವತ್ತು ಒಂದು ಬಿಗ್ ಅನೌನ್ಸ್ಮೆಂಟ್ ದಟ್ ಡೆಲಿವರಿ ಆಯಿತು ಗೈಸ್. ಆ್ಯಂಡ್ ಡೆಲಿವರಿ ಬಂದು ತುಂಬಾ ಸ್ಪೆಷಲ್, ಅಂದರೆ ನನಗೆ ತುಂಬ ಸ್ಪೆಷಲ್ ಡೇ. ಬಿಕಾಸ್ ನನ್ನ ಬರ್ತ್ಡೇ ದಿನವೇ ಡೆಲಿವರಿ ಆಗಿದ್ದು, 19th ಫೆಬ್ರವರಿಗೆ ಡೆಲಿವರಿ ಆಗಿದ್ದು. ಸೊ ತುಂಬ ಜನ ಬೈಕೊಂತೀರಾ ನನ್ನ, ದಟ್ ಇಷ್ಟು ಲೇಟಾಗಿ ಎಲ್ಲನೂ ರಿವೀಲ್ ಮಾಡ್ತೀರಾ, ಇಷ್ಟು ಲೇಟಾಗಿ ಹೇಳ್ತೀರಾ ಅಂತ. ನೋಡಿ, ನನ್ನ ಒಬ್ಳದ ವಿಷಯ ಇದ್ದರೆ ನಾನು ಪ್ರಾಬ್ಲಮ್ ನಿಮಗೆ ಆನ್ ಸ್ಪಾಟ್ ಅಂದರೆ ಇವತ್ತಾಗಿದ್ದ ಇವತ್ತೇ ಹಾಕ್ಬಿಡ್ತೀನಿ ಅಥವಾ ನಾಳೆನೇ ಹಾಕ್ಬಿಡ್ತೀನಿ ನಾನು. ಬಟ್ ವೆನ್ ಇಟ್ ಇಸ್ ಕನೆಕ್ಟೆಡ್ ಟು ಮೆನಿ ಪೀಪಲ್ಸ್ ಅಲ್ವಾ. ಇವಾಗ ನೋಡಿ, ಮನೆ ವಿಷಯನೇ ಆಗಲಿ ಅಷ್ಟು ಬೇಗ ನಾನು ರಿವೀಲ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಬಿಕಾಸ್ ಅದು ಬರೀ ನಾನು ಒಬ್ಳದಲ್ಲ, ನನ್ನ 2 ತಂಗಿದಿರ್ದು ಮತ್ತು ನಮ್ಮ ಗಂಡಂದಿರು ಎಲ್ಲರೂ ಕೂಡ ಅದಕ್ಕೆ ಒಂದು ಲೈಕ್ ಒಂದೊಂದು ಪಿಲ್ಲರ್ ಆಗಿರೋದ್ರಿಂದ. ಸೊ ನಾನು ಅಷ್ಟು ಬೇಗ ಅದನ್ನ ರಿವೀಲ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರದ್ದು ಕನ್ಸಿಡರೇಷನ್ನ ತೊಗೊಂಡು ಅವ್ರ ಒಪ್ಪಿಗೆನ ತೊಗೊಂಡೇ ರಿವೀಲ್ ಮಾಡಬೇಕು. ಅದೇ ರೀತಿ ಇವಾಗ ಮಗುದು ಕೂಡ ಅಷ್ಟೇ. ಅದು ಮೇನ್ ಬರೀ ನಂದಾಗಿದ್ದರೆ ನಾನು ಪ್ರಾಬ್ಲಿ ಹೇಳೇ ಬಿಡ್ತಿದ್ದೇನೋ, ತೋರಿಸೇ ಬಿಡ್ತಿದ್ದೇನೋ. ಬಟ್ ಅದು ಸೊ ಅವ್ರನ್ನ ಕನ್ಸಿಡರ್ ಮಾಡಿಕೊಂಡೇ ನಾನು ಇದನ್ನ ರಿವೀಲ್ ಮಾಡಬೇಕಿತ್ತು. ಆ್ಯಂಡ್ ಅವ್ರ ಒಪ್ಪಿಗೆ ತೊಗೊಂಡೆ ರಿವೀಲ್ ಮಾಡಬೇಕಿತ್ತು. ಆ್ಯಂಡ್ ಇನ್ನಷ್ಟು ತುಂಬ ವಿಷಯಗಳಿದೆ, ನೀವೇನು ಹೇಳ್ತಾ ಇಲ್ಲ, ನೀವೆಲ್ಲ ಏನು ಅದನ್ನು ಮುಗಿದ ಮೇಲೆ ಹೇಳ್ತೀರಾ, ಇದನ್ನು ಮುಗಿದ ಮೇಲೆ ಹೇಳ್ತೀರಾ. ಅದು ಬೇರೆಯವ್ರಿಗೆ ಕನೆಕ್ಟ್ ಆಗಿದೆ ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ಅವ್ರ ಕನ್ಸಿಡರೇಷನ್ ತೊಗೊಂಡೇ ನಾನು ಹೇಳಬೇಕಾಗುತ್ತೆ. ಡೈರೆಕ್ಟಾಗಿ ಹೀಗೆ ಬಂದು ಹೇಳೋಕ್ಕಾಗಲ್ಲ. ನಾನು ಹಾಗೆ ಹೇಳಿಬಿಟ್ರೆ ಸಂಬಂಧಗಳು ಹಾಳಾಗುತ್ತೆ. ಒಂದು ವೀಡಿಯೋಗೋಸ್ಕರ ನಾನು ನನ್ನ ಸಂಬಂಧಗಳನ್ನ ಹಾಳು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಇರುತ್ತೆ ಗೈಸ್. ದಯವಿಟ್ಟು ಏನು ಗೊತ್ತಾ, ಓಕೆ ನೀವು ಎಷ್ಟು ಚೆನ್ನಾಗಿ ಸಂಬಂಧ ನಿಭಾಯಿಸ್ತೀರಾ ಸುಪ್ರಿಯಾ ಅಂತ ಕಾಮೆಂಟ್ ಮಾಡ್ತಿರಲ್ಲ, ಅದು ಸುಮ್ಮನೆ ನಿಭಾಯಿಸೋಕ್ಕಾಗಲ್ಲ. ಈ ಥರ ಪ್ರತಿಯೊಬ್ಬರ ಏನು ಹೇಳ್ತಾರೆ ಅವರ ಆಲೋಚನೆ ಬಗ್ಗೆನೂ ಥಿಂಕ್ ಮಾಡಿಕೊಂಡು, ಇವಾಗ ಅವ್ರನ್ನ ನಾನು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅದೆಲ್ಲನೂ ಪ್ರಾಪರಾಗಿ ಯೋಚನೆ ಮಾಡಿ ನಾನು ಹಾಕಬೇಕಾಗುತ್ತೆ. ಸುಮ್ಮನೆ ಹಾಕಿಬಿಟ್ರೆ ಅವ್ರಿಗೊಂಥರ ಬೇಜಾರು ಮತ್ತು ಆ ಒಂದು ಡಿಸ್ಟೆನ್ಸ್ ಬಂದುಬಿಡುತ್ತೆ. ನಂಗೆ ಆ ಥರ ಎಲ್ಲ ಏನೂ ಇಷ್ಟ ಇಲ್ಲ. ಸೊ ಐ ಹೋಪ್ ಇದರಿಂದ ಕೆಲವೊಂದು ಥಿಂಗ್ಸ್ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಏನಕ್ಕೆ ನಾವು ಆನ್ ಸ್ಪಾಟಾಗಿ ಎಲ್ಲನೂ ಪ್ರತಿಯೊಂದೂ ಇವತ್ತು ಆಗಿದ ತಕ್ಷಣ ನಾಳೆ ಏನಕ್ಕೆ ಹೇಳೋದಿಲ್ಲ ಅಂದರೆ, ಇವಾಗ ಸೊ ಹಬ್ಬಗಳು ಆ ಥರ ಎಲ್ಲ ಏನಾದರೂ ಇದ್ದರೆ ನಾನು ಆನ್ ಸ್ಪಾಟ್ ಲೈಕ್ ಇವತ್ತು ಆಗಿದ ತಕ್ಷಣ ನಾಳೆನೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಥರ ಕೆಲವೊಂದು ಮ್ಯಾಟರ್ಸ್ನ ನಾನು ಪರ್ಮಿಷನ್ಸ್ ತಗೊಂಡು ಅವ್ರ ಒಪ್ಪಿಗೆ ಇದ್ದರೆ ಮಾತ್ರ ಹಾಕೋಕ್ಕೆ ಸಾಧ್ಯ. ಅದಕ್ಕೆ ಕೆಲವೊಂದು ಡಿಲೇಸ್ ಆಗುತ್ತೆ. ಸೊ ಹೋಪ್ಫುಲಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ನಮ್ಮ ಪಾಪು ಬಂದಿದೆ. ಯಾವ ಪಾಪು ಏನು ಎತ್ತ ಅಂತ ನಿಮಗೆ ನಮ್ಮ ಅತ್ತೆ ಜೊತೆನೇ ರಿವೀಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅವ್ರ ಜೊತೆನೇ ಹೋಗಿ ರಿವೀಲ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಬನ್ನಿ, ಇವಾಗ ಸ್ವಲ್ಪ ಸೈಟ್ ಹತ್ರ ಕೆಲಸ ಇದೆ. ಬಿಕಾಸ್ ಒಂದು ಮೇಜರ್ ಅಪ್ಡೇಟ್, ಸೈಟಲ್ಲಿ ಕೂಡ ತುಂಬಾ ಮೇಜರ್ ಅಪ್ಡೇಟ್. ಆ್ಯಂಡ್ ನಾನು ತುಂಬ ಟೈಮಿಂದ ಕಾಯ್ತಿದ್ದಂಥ ಒಂದು ಕೆಲಸ ನಡೀತಾ ಇದೆ ನಮ್ಮ ಸೈಟ್ ಹತ್ರ. ಸೊ ಅದನ್ನು ಕೂಡ ಫಸ್ಟ್ ತೋರಿಸ್ತೀನಿ ನಿಮಗೆ. ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಹೇಗೆ ಅನ್ನಿಸ್ತು ಏನು ಎತ್ತ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನಷ್ಟು ಒಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಾನು ಸೈಟ್ ಹತ್ರ ಬಂದಿದೆ, ಹಾಗೆ ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ಕ್ಲಾಡಿಂಗ್ ಹಾಕ್ತಾ ಇದ್ದಾರೆ. ಸೊ ಒಂದು ಕಡೆ ಅರ್ಧ ಆಲ್ಮೋಸ್ಟ್ ಮುಗ್ದೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನ್ನ ಬ್ಯಾಕ್ಗ್ರೌಂಡೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಸೊ ಈ ಥರ ಕ್ಲಾಡಿಂಗ್ನ ಮಾಡಿಸಿದ್ವಿ ನಾವು ಬಾಲ್ಕನಿನಲ್ಲಿ. ಆ್ಯಂಡ್ ಇದು ಬಂದು ಸ್ಟೋನ್ ಕ್ಲಾಡಿಂಗ್. ಆ್ಯಂಡ್ ಇದು ಬಂದು ದೇವ್ರ ಮನೆ ಒಳಗೂ ಕೂಡ ಈ ರೀತಿಯಾಗಿ ಕ್ಲಾಡಿಂಗ್ನ ಮಾಡಿಸ್ತಾ ಇದ್ದೀವಿ. ಏಕೆಂದರೆ ಅಂದರೆ ನಾರ್ಮಲ್ ಟೈಲ್ಸ್ ಪುನೀತ್ಗೆ ಇಷ್ಟ ಇರಲಿಲ್ಲ. ನಾವು ಇನ್ಫ್ಯಾಕ್ಟ್ ಆರ್ಡರ್ ಕೂಡ ಮಾಡಿದ್ವಿ, ನಾರ್ಮಲ್ ಟೈಲ್ಸ್ ಆರ್ಡರ್ ಮಾಡಿ ಫೈನಲಿ ಪುನೀತ್ ನಾವು ಬಾಲ್ಕನಿ ಕ್ಲಾಡಿಂಗ್ನ ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಇದನ್ನು ನೋಡಿ ತುಂಬ ಇಷ್ಟಪಟ್ಟು ನಾರ್ಮಲ್ ಟೈಲ್ಸ್ ಕ್ಯಾನ್ಸಲ್ ಮಾಡಿ ಇದನ್ನ ಹಾಕಿಸ್ಕೊಂಡಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಹೇಗಿದೆ ಫುಲ್ಲು ಕಲ್ಲಿಂದು ದೇವ್ರ ಮನೆ ಒಳಗಡೆ ಎಲ್ಲ ಚೆನ್ನಾಗಿದೆಯಲ್ಲ. ಎವ್ರಿ ಆ್ಯಂಗಲ್ ಹ್ಯಾಸ್ ಅ ಸ್ಟೋರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ. ಸೊ ಇವತ್ತು ಸೈಟ್ ವಿಸಿಟ್ಗೆ ಅಂತ ಬಂದಿದೆ, ಹಾಗೆ ನೋಡ್ಕೊಂಡು ಹೋಗೋಣ ಏನು ಕೆಲಸ ನಡೀತಾ ಇದೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಆ್ಯಕ್ಚುಲಿ ಮೇನ್ ಕೆಲಸ, ತುಂಬ ಟೈಮಿಂದ ನಾವು ವೇಟ್ ಮಾಡ್ತಿದ್ದಂಥ ಕೆಲಸ ನಡೀತಾ ಇರೋದು. ಸೊ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆದು ಕ್ಲಾಡಿಂಗ್ ಆಗ್ತಾ ಇದೆ, ಸ್ಪೆಷಲಿ ದೇವ್ರ ಮನೆ ಕ್ಲಾಡಿಂಗ್ ಹಾಗೂ ಬಾಲ್ಕನಿ ಕ್ಲಾಡಿಂಗ್. ಸೊ ಅದೆರಡೂ ತುಂಬ ಇಂಪಾರ್ಟೆಂಟ್ ಇತ್ತು, ಮತ್ತು ತುಂಬ ಕ್ಯೂರಿಯಸ್ ಆಗಿದ್ವಿ ಯಾವ ರೀತಿಯಾಗಿ ಬರುತ್ತೆ ಏನು ಎತ್ತ ಅಂತ ನೋಡೋಣ ಅಂತ. ಸೊ ಫೈನಲಿ ಅದಕ್ಕೆ ಅಂತ ಬಂದಿದ್ದು. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ಕಾಣಿಸ್ತಿದೆ ನಮ್ಮ ದೇವ್ರ ಮನೆ, ಹೇಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಅದ್ರದ್ದು ಒಂಥರ ಡಿಫ್ರೆಂಟಾಗಿ ದೇವ್ರ ಮನೆನ ಪ್ಲ್ಯಾನ್ ಮಾಡಿದ್ವಿ. ಅದು ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದಂಥ ದೇವ್ರ ಮನೆ. ಅದು ಸ್ಟಾರ್ಟಿಂಗಿಂದನೂ ಆ ಥರ ಏನು ಪ್ಲ್ಯಾನ್ ಇರಲಿಲ್ಲ, ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದದು. ಸೊ ಕ್ಲಾಡಿಂಗ್ ಮಾಡಿಸೋಣ, ಸ್ಟೋನ್ ಕ್ಲಾಡಿಂಗ್ ಮಾಡಿಸೋಣ, ಕಲ್ಲಿಂದು ದೇವ್ರ ಮನೆ ಇರಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಯುಟಿಲಿಟಿ ಇದು ಬಾಲ್ಕನಿ. ಸೊ ಬಾಲ್ಕನಿ ಅಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಾಲ್ಕನಿ ಕೂಡ ತುಂಬಾ ಜಾಸ್ತಿ ಇಷ್ಟ ಆಯಿತು. ಒಂಥರ ಅನ್ಇವೆನ್ ಸ್ಟೋನ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಅಂದರೆ ಆ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನನ್ನ ಯುಟಿಲಿಟಿ ಗೈಸ್. ಹೇಗಿದೆ ನಂಗೆ ನನ್ನ ಯುಟಿಲಿಟಿದು ಈ ಒಂದು ಇದು ತುಂಬ ಜಾಸ್ತಿ ಇಷ್ಟ. ತುಂಬ ಚೆನ್ನಾಗಿ ಟೈಲ್ಸ್ನ ಸೆಲೆಕ್ಟ್ ಮಾಡಿ ಹಾಕಿದ್ದೀವಿ ಇದನ್ನು. ಮತ್ತು ನಮ್ಮದು ಕೂಡ ಚೆನ್ನಾಗಿದೆ, ನಂದು ಹಾಗೂ ನಂದು ಇಬ್ಬರದು ಸೇಮ್. ಲಚ್ಚುದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ, ಅವಳದು ಒಂಥರ ಫ್ರೇಮ್ ಥರ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಮ್ಮ ಯುಟಿಲಿಟಿ. ಇದು ದೇವ್ರ ಮನೆ ಒಳಗೂ ಕೂಡ ಚೆನ್ನಾಗಿ ಬರ್ತದೆ. ಆ್ಯಕ್ಚುಲಿ ಅದು ನಮ್ಮ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ ರೀ ಬರೀ ಟೈಲ್ಸ್ಗೆ? ನೋಡು ಪರ್ಫೆಕ್ಟ್ ಆಗಿದೆ ಅಲ್ವಾ? ಆಕ್ಚುಲಿ ಈ ತರ ಸ್ಟೈಲ್ಸ್ ಮ್ಯಾಚ್ ಆಗುತ್ತೆ ಅಂತ ನಾನು ತಂದಿದ್ದೆ. ಅಂದರೆ ನಮ್ಮ ಇದ್ರ ಟೈಲ್ಸ್ಗೂ ಕೂಡ ಫ್ಲೋರಿಂಗ್ ಟೈಲ್ಸ್ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇದಕ್ಕೆ. ಹೇಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಹಿಂಗೆ ನೋಡೋಕ್ಕೆ ಪುನಿ. ಸೊ ನಮ್ಮ ಬಾಲ್ಕನಿ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಟೋನ್ ಕ್ಲಾಡಿಂಗ್ನ ಮಾಡಿಸ್ತಾ ಇದ್ದೀವಿ. ಪುನೀತ್ಗೆ ಈ ಥರ ಡಿಫ್ರೆಂಟ್ ಸ್ಟೋನ್ಸ್ನ ಯೂಸ್ ಮಾಡಬೇಕಿತ್ತು. ಸೊ ನ್ಯಾಚುರಲ್ ಮೆಟೀರಿಯಲ್ಸ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತ ತುಂಬ ಜನ ಕಾಯ್ತಾ ಇದ್ರಿ ಈ ರೀತಿಯಾಗಿ. ಸೊ ಸ್ಟೋನ್ ಅನ್ನೋದು ಒಂದು ನ್ಯಾಚುರಲ್ ಮೆಟೀರಿಯಲ್ ಅಲ್ವಾ, ಆ ನ್ಯಾಚುರಲ್ ಮೆಟೀರಿಯಲ್ನ ನಾವು ನಮ್ಮ ಬಾಲ್ಕನಿ ವಾಲ್ಸ್ಗೆ ಹಾಕಿಸ್ತಾ ಇದ್ದೀವಿ. ಆ್ಯಂಡ್ ನಮ್ಮ ದೇವ್ರ ಮನೆಗೂ ನೀವು ನೋಡಿದ್ರೆ, ಸೊ ದೇವ್ರ ಮನೇಲಿ ಕೂಡ ನ್ಯಾಚುರಲ್ ಮೆಟೀರಿಯಲ್ ಅದನ್ನು ಬಂದು ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ. ಸೊ ಆ ಸ್ಯಾಂಡ್ ಸ್ಟೋನ್ನ ಹಾಕಿದ್ದೀವಿ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸ್ಯಾಂಡ್ ಸ್ಟೋನ್ ಮತ್ತು ಇದೆಲ್ಲನೂ ಹಾಕೋದಕ್ಕೆ ರಾಫ್ ಸಿಮೆಂಟ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಈ ಥರ ಮಾಡಿಸ್ಕೋಬೇಕು ಅಂತ ಆಸೆ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ಕೇಳ್ಬೋದು, ನಾವು ಡೀಟೇಲ್ಸ್ನ ಶೇರ್ ಮಾಡ್ಕೊತೀನಿ. ಹಾಗೂ ಈ ಸ್ಟೋನ್ಸ್ ಎಲ್ಲನೂ ಕೂಡ ನಾವು ಜಿಗ್ನಿನಲ್ಲಿ ಪರ್ಚೇಸ್ ಮಾಡಿದ್ದು. ಇದೆಲ್ಲ ನಿಮಗೆ ನಾರ್ಮಲ್ ಟೈಲ್ಸ್ ಅಂಗಡಿನಲ್ಲಿ ಸಿಗೋದಿಲ್ಲ ಗೈಸ್. ಇದು ನೀವು ಅಂದರೆ ಪ್ರಾಪರಾಗಿ ಈ ಥರ ಕ್ಲಾಡಿಂಗ್ಗೆ ಅಂತಲೇ ಸಪ್ರೇಟಾಗಿರುತ್ತಲ್ಲ, ಅಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ನಾವು ಸ್ಟೋನ್ ಏನು ಹಾಕಿಸ್ತಾ ಇದ್ದೀವಲ್ಲ, ಇದು ಬಂದು 150 ರುಪೀಸ್ ಸ್ಕ್ವೇರ್ ಫೀಟ್ ಏನೋ ಬರುತ್ತೆ ಇದು. ಸೊ ಆ ಥರ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈ ಸ್ಟೋನ್ಸ್ ಬರುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಆ ಗ್ಯಾಪ್ಸ್ ಎಲ್ಲನೂ ಕೂಡ ಫಿಲ್ ಮಾಡ್ತಾರೆ, ಅದರೊಳಗೆ ಬಂದುಬಿಟ್ಟು ಗ್ರೌಟಿಂಗ್ ಅಂತ ಮಾಡ್ತಾರೆ. ಸೊ ಗ್ರೌಟಿಂಗ್ ಮಾಡಿದಾಗ ಗ್ಯಾಪ್ಸ್ ಎಲ್ಲ ಫಿಲ್ ಆಗುತ್ತೆ. ಯಾವ ಥರ ಫೀಲ್ ಆಗ್ತಿದೆ ಅಂತೆ? ಇದು ಐಡಿಯಾ ಬಂದಿದೆ ನಮಗೆ, ನಾವು ಕೊಡೈಕೆನಾಲ್ಗೆ ಹೋಗಿದ್ವಲ್ಲ ಟ್ರಿಪ್ಗೆ ಅಂತ. ಅವಾಗ ಒಂದು ಮನೆಯಲ್ಲಿ, ಅಂದರೆ ನಾವು ಏನು Airbnb ಸೊ ನಾವೊಂದು Airbnb ಏನಿದ್ವಲ್ಲ ಆ ಒಂದು ಮನೆಯಲ್ಲಿ ಈ ಥರ ಫುಲ್ಲು ಕಲ್ಲಿಂದು ಮಾಡಿದ್ರು. ಅವಾಗ ಅದು ನೋಡ್ಬಿಟ್ಟು ಇಲ್ಲ ನಮ್ಮ ಮನೇಲಿ ಏನಾದರೂ ಈ ಥರ ಕಲ್ಲಿಂದು ಮಾಡಬೇಕು ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡಿದ್ದು ಇದನ್ನ. ಸೊ ಚೆನ್ನಾಗಿ ಕಾಣಿಸ್ತದೆ ಒಂಥರ. ಕೊಡೈಕಾನಲ್ನ ನಾವು ನಮ್ಮ ಬೆಂಗಳೂರಿಗೆ ತಂದಿದ್ದೀವಿ. ಹಿಂಗೆ ನಿಂತ್ಕೊಂಡು ಹಿಂಗೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಖುಷಿ. ಹೇಗೆ ಕಾಣಿಸ್ತಿದೆ? ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ರಿ ಹಾಗೆ ಬಂದಿದ್ಯಾ? ನಾವೇನು ಅನ್ಕೊಂಡಿದ್ವಿ ಅದೇ ಥರ ಬರ್ತಿದೆ ಔಟ್ಪುಟ್ಟು. ನೋಡೋಣ ಫುಲ್ ಕಂಪ್ಲೀಟ್ ಆದ್ಮೇಲೆ ಹೆಂಗೆ ಬರುತ್ತೆ ಅಂತ. ಯಾವ್ದು ಜಾಸ್ತಿ ಇಷ್ಟ ಆಗ್ತಿದೆ? ಇದು ಇಷ್ಟ ಆಗ್ತಿದೆಯಾ ಇಲ್ಲ ದೇವ್ರ ಮನೆದು ಇಷ್ಟ ಆಗ್ತಿದೆಯಾ? ಎರಡು ಇಷ್ಟ ಆಗ್ತಿದೆ, ಬಟ್ ಇದು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಈ ಥರ ಕ್ಲಾಡಿಂಗ್ಸ್ ಎಲ್ಲ ಯೂಶ್ವಲಿ ಹೊರಗಡೆ ಮಾಡಿಸ್ತಾರೆ ಆಯಿತಾ, ಮನೆಯಿಂದ ಈಚೆ ತುಂಬ ಜಾಸ್ತಿ ಮಾಡಿಸ್ತಾರೆ. ಬಟ್ ತುಂಬ ಇಷ್ಟ ಇರೋರು ಅಂದರೆ ನೇಚರ್ಗೆ ತುಂಬ ಹತ್ತಿರ ಅಥವಾ ಮತ್ತು ನ್ಯಾಚುರಲ್ ಮೆಟೀರಿಯಲ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರೆಲ್ಲ ಮನೆ ಒಳಗಡೆನೂ ಕೂಡ ಮಾಡಿಸ್ತಾರೆ. ಸೊ ನಾವು ಅದೇ ನಾನು ಹೇಳಿದ್ನಲ್ಲ, ನಾವು ಕೊಡೈಕನಾಲ್ಗೆ ಹೋದಾಗ ನೋಡಿದ್ವಿ ಈ ಥರ ಮನೇನ, ಮತ್ತು ಊಟಿಗೆ ಕೂಡ ಒಂದ್ಸತಿ ಹೋದಾಗ ಅಲ್ಲಿ ಕೂಡ ನೋಡಿದ್ವಿ. ಸೊ ಅವಾಗಲಿಂದನೂ ನಮ್ಮ ತಲೆಯಲ್ಲಿತ್ತು ಓಕೆ ಈ ಥರ ಏನಾದರೂ ಥೀಮ್ ಮಾಡಿಸ್ಬೇಕು ಅಂತ. ಅದಕ್ಕೆ ಇದನ್ನ ಕನ್ಸಿಡರ್ ಮಾಡಿಕೊಂಡು ಮಾಡಿದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಒಂದು ಬ್ಲ್ಯಾಕ್ ಸ್ಟೋನ್ಸ್ ಏನು ಕಾಣಿಸ್ತಾ ಇದ್ರೆ ನಮಗೆ ಬರೀ ಅದು ಮಾತ್ರ ಸಪ್ರೇಟಾಗಿ ಸಿಗುತ್ತೆ, ವೈಟ್ ಸ್ಟೋನ್ ಸಪ್ರೇಟಾಗಿ ಸಿಗುತ್ತೆ. ಸೊ ಅದು ಕೂಡ ಪುನೀತಿಂಗೆ ಅದೇ ಥರ ಇಷ್ಟ ಆಯಿತು. ಅಂದರೆ ವೈಟು ಮತ್ತು ಬ್ಲ್ಯಾಕ್ ಎರಡು ಮಿಕ್ಸಲ್ಲಿ ಇರಬೇಕು, ವೈಟ್ ಒಂದು ಸ್ವಲ್ಪ ಕಡಿಮೆ ಇರಬೇಕು, ಬ್ಲ್ಯಾಕ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಆ ಥರ ಕನ್ಸಿಡರ್ ಮಾಡಿ ಹಾಕಿದ್ದು. ಹೇಗೆ ಕಾಣಿಸ್ತಿದೆ? ಸಖತ್ತಾಗಿ ಕಾಣಿಸ್ತಿದೆ. ಅರುಣ್ ನೀವು ಹೇಳಿ ಹೇಗಿದೆ? ಅರುಣ್ ಏನಾದರೂ ಹೇಳಿದ್ರ ನೀವು? ಹಲೋ, ನಿಂಗೆ ಅನಿಸ್ತು? ಚೆನ್ನಾಗಿದೆ ಅನಿಸ್ತು, ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಿದೆ. ನಮ್ಮ ಮನೆಗೆ ನಾವು ಇನ್ನೊಂದು ನೋಡಿದ್ವಲ್ಲ, ಸ್ವಲ್ಪ ಕಾಸ್ಟ್ಲಿ ಇದು, 250 rupees. ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಜ ಹೇಳಿ ಈಗ. ತುಂಬ ಚೆನ್ನಾಗಿ. ಹೌದಾ? ನಾನು ಹೆಂಗೆ ಯಾವ ರೀತಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಆ ರೀತಿ. ಸೊ ಇದು ಬಂದು ದೇವ್ರ ಮನೆ ಹೀಗಿದೆ. ಎಲ್ಲಿ ಬಿಡು, ಹೆಂಗಿರೋ ವೈಟ್ ಕಲರ್ ಇದು ಬರುತ್ತಾ ಪಡ್ಕೊಳ್ತಾ ಇರ್ತಾರೆ. ನಮ್ದು ಕದ್ ಕಾಣುತ್ತೆ ಎದ್ದು. ನೀವು ಆಕ್ಚುಲಿ ಬ್ಲ್ಯಾಕ್ ಹಾಕಂಗಿಲ್ಲ, ಬಟ್ ಬ್ಲ್ಯಾಕ್ ಹಾಕೊಂತಾರೆ. ಯಾವುದು? ಸ್ವಿಚ್ ಬೋರ್ಡು ಅಂದ್ರೆ ವೈಟ್ ಹಾಕಿದ್ರೆ ಅದು ಎದ್ದು ಕಾಣುತ್ತೆ ಅಂತ ಇದೆ ತಾನೇ? ಕ್ರೀಮ್ ಕಲರ್ದೇ ಬರುತ್ತೆ ತಾನೇ ಸ್ವಿಚ್ ಬೋರ್ಡ್. ವಾಮ್ ಲೈಟ್ ಹಾಕಿದ್ರೆ ಹೆಂಗೆ ಕಾಣಿಸ್ಬೋದು ಗೊತ್ತಾ? ಇಡೀ ಫ್ಲೋರಿಂಗ್ ಇದೆಲ್ಲ ಒಂದು ಸಕ್ಕತ್ತಾಗಿ ಬರುತ್ತೆ. ಬಾಂಬ್ ಲೈಟ್ಸು. ಅರುಣ್ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ? ಇದೇ ಗೈಸ್ ನಮ್ಮ ದೇವ್ರ ಮನೆ. ಓಕೆ, ಫೈನಲಿ ಹೊರಟ್ವಿ ನಾವು ಪಾಪುನ ನೋಡೋದಕ್ಕೆ ಅಂತ. ಇವಾಗ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ, ಹಾಗೂ ನಾನು ಕೂಡ ರೆಡಿ ಆಗಿದ್ದೆ. ಆ್ಯಂಡ್ ಪುನೀತ್ ಎಲ್ಲ ಸಾಮಾನುಗಳು ಅಂದರೆ ನಾವು ಮಂಡ್ಯದಲ್ಲಿ ಇಡಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ತೊಗೊಂಡು ಹೋಗ್ಬಿಟ್ಟು ಆಗದೆ ಕಾರಲ್ಲಿ ಪ್ಯಾಕ್ ಮಾಡಿದ್ದಾಯಿತು. ನಾನು ಕೂಡ ಇಲ್ಲಿ ಇದೊಂದು ಕೆಲವೊಂದು ವಸ್ತು ಸ್ವಲ್ಪ ಇದು ಕಾಳುಗಳೆಲ್ಲ ಅನ್ಪ್ಯಾಕ್ಡ್ ಇತ್ತಲ್ಲ, ಸೊ ಅದನ್ನೆಲ್ಲನೂ ಅಮ್ಮಂಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಓಕೆ ಬನ್ನಿ ಹೋಗೋಣ ನಮ್ಮ ಮುದ್ದು ಮುದ್ದು ಪಾಪುನ ನೋಡೋದಕ್ಕೆ. ಸೊ ಅಲ್ಲಿಗೆ ಹೋಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸೊ ಹಿಂದೆ ಅಂತೂ ಫುಲ್ ಆಗಿಬಿಟ್ಟಿದೆ ಡಿಕ್ಕಿ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಯಾರು ಆಗ್ತಾ ಇದ್ದೇವೆ ಒಂಥರ, ಎಲ್ಲರೂ ಕಳಿಸ್ತಾ ಇದ್ದೀವಿ ಅಂತ. ನಾವು ಅನ್ಕೊಂಡಿದ್ದೇನಪ್ಪ ಅಂದರೆ ಈ ಮನೆಯಿಂದ ಡೈರೆಕ್ಟಾಗಿ ನಾವು ನಮ್ಮ ಸ್ವಂತ ಮನೆಗೆ ಹೋಗೋದು ಅಂತ. ಬಟ್ ಏನು ಮಾಡೋಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾವು ಮತ್ತೆ ಮಮ್ಮಿ ಮನೆಗೆ ಹೋಗಿ ಅಲ್ಲಿ ಒಂದು 2 months 3 months ಗೊತ್ತಿಲ್ಲ ಅಲ್ಲಿ ಎಷ್ಟು ದಿವಸ ಸ್ಟೇ ಮಾಡ್ತೀವಿ ಅಂತ. ಆ್ಯಂಡ್ ಅಲ್ಲಿಂದ ಮತ್ತೆ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ತೀವ ಅಥವಾ ಏನಾಗುತ್ತೆ ಏನೂ ಗೊತ್ತಿಲ್ಲ ಗೈಸ್. ಎಲ್ಲ ಪ್ರತಿಯೊಂದು ನಮಗೆ ಏನೋ ಹೇಗೆ ಬರ್ತಾ ಇದೆಯೋ ಹಾಗೆ ತಗೊಂಡು ಹೋಗ್ತಾ ಇದ್ದೀವಿ ಹೊರತು ಹೀಗೆ ಆಗುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟೇ ಮಾಡೋ ಹಾಗಿಲ್ಲ ಇವಾಗ. ಸೊ ಫೈನಲಿ ಇದೆಲ್ಲ ಇತ್ತಲ್ಲ, ಸೊ ಇದೆಲ್ಲ ನಾನು ಹೊಸ ಮನೇಲೇ ಬಳಸಬೇಕು ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಹಾಗೆಯೇ ಪ್ಯಾಕ್ ಮಾಡಿ ಇಡ್ತಿದ್ದೆ. ಆ್ಯಂಡ್ ಇವಾಗ ಇದನ್ನೆಲ್ಲನೂ ತೊಗೊಂಡು ಅಲ್ಲಿ ಮಂಡ್ಯದಲ್ಲಿ ಒಂದು ಸ್ವಲ್ಪ ಇಡೋಣ, ಮತ್ತು ಮಮ್ಮಿ ಮನೆಯಲ್ಲಿ ಕೂಡ ಒಂದು ಸ್ವಲ್ಪ ಇಡ್ತೀವಿ, ಹಾಗೂ ಸೇಫ್ ಸ್ಟೋರೇಜಲ್ಲಿ ಒಂದು ಸ್ವಲ್ಪ ಹೋಗುತ್ತೆ. ಸೊ ಎಲ್ಲ ನೋಡ್ತೀವಿ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಫಸ್ಟ್ ಇವತ್ತು ಏನು ಗೊತ್ತಾ, ಎಕ್ಸೈಟ್ಮೆಂಟ್ ಜಾಸ್ತಿ ಇರೋದು ಮಗುನ ನೋಡೋದು. ಸೊ ಮಗುನ ನೋಡಿ ಆಗಲೇ ಪಾಪು ಬಂದು 2 days ಆಗಿದೆ. ಸೊ ಇವತ್ತು ಹೋಗ್ಬಿಟ್ಟು ಫೈನಲಿ ನೋಡ್ತೀವಿ. ಆ್ಯಂಡ್ ನೀವೆಲ್ಲರ ಜೊತೆ ಯಾವ ಮಗು ಅಂತ ಇನ್ನೂ ಶೇರ್ ಮಾಡಿಲ್ಲ. ಅದೇನು ಗೊತ್ತಾ, ನನಗೆ ನಮ್ಮ ಅತ್ತೆ ಹತ್ರನೇ ಹೇಳಿಸ್ತೀನಿ ಬನ್ನಿ, ಅವರ ರಿಯಾಕ್ಷನ್ ಹೇಗಿರುತ್ತೆ, ಖುಷಿನ ಅವ್ರಿಗೆ ಅಥವಾ ಏನು ಅಂತ. ನೀವು ಖುಷಿನ ಬೇಜಾರ ಅದು ನಿಮಗೆ ಇವಾಗ ಸ್ವಲ್ಪ ಹೊತ್ತಲ್ಲೇ ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ಹೇಳಿಸ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಇವನೇನಪ್ಪ ಇವನು ಹಿಂಗೆ ಕೂತವನಲ್ಲ ಇವನು. ಸಿಂಬ
ಏನಂತ ನಾನು ಮಾತಾಡಿಸ್ತಾ ನೀನು ಬಂದು ಅಜ್ಜಿ ನನ್ನ ತಾತಗೆ ಗೊತ್ತೂ ಇಲ್ಲ ನಾನು ಯಾರು ಅಂತ. ನೀನು ಯಾರು ಅಂತ ಗೊತ್ತಿಲ್ವಾ? ಏನಂತು? ಯಾರು ಯಾರು ನೀನು ಅಂತ. ಅಯ್ಯೋ ಲಕ್ಷಿತ್ ಅಂತ ಗೊತ್ತಿಲ್ವೇ? ಇಷ್ಟಿಂದ ಬಂದಿಲ್ಲ ಅಂತ. ಇಷ್ಟಿಷ್ಟಿನ ಬಂದಿಲ್ಲ ಅಂತ. ಲಕ್ಷಿತ್ತು ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬಂದ್ವಿ ನಾವು ಮಂಡ್ಯಕ್ಕೆ. ಆ್ಯಂಡ್ ಮಂಡ್ಯಕ್ಕೆ ಬಂದ ತಕ್ಷಣ ಇವಾಗ ಹೊರಡ್ತಾ ಇದ್ದೀವಿ. ಬಿಕಾಸ್ ಆಲ್ರೆಡಿ ಅಲ್ಲಿ ಸಿಕ್ಕಾಪಟ್ಟೆ ಮಂಡ್ಯದ ಹತ್ರ ತುಂಬ ಟ್ರಾಫಿಕ್ ಇತ್ತು. ಸೊ ಆ ಟ್ರಾಫಿಕ್ನ ಇದು ಮಾಡಿಕೊಂಡು ಏನೋ ಫಂಕ್ಷನ್ ಏನೋ ನಡೀತಿದೆಯಂತೆ. ಸೊ ಅಲ್ಲಿಂದ ಬರೋಷ್ಟರಲ್ಲೇ ಲೇಟ್ ಆಯಿತು. ಆ್ಯಂಡ್ ಇವಾಗ ಬನ್ನಿ ಹೋಗೋಣ ಹಾಸ್ಪಿಟಲ್ಗೆ. ಸೊ ಅಪ್ಪ ಕೂಡ ರೆಡಿಯಾಗಿ ಹೊರಗಡೆ ಆಗಲೇ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ. ಬನ್ನಿ, ಯಾವ ಮಗು ಅಂತ ಏನೋ ಡಿಸ್ಕ್ಲೋಸ್ ಮಾಡಿಲ್ಲ ಅಲ್ವಾ? ಸೊ ಮಾಡೋಣ ಬನ್ನಿ. ಇವಾಗ ಫಸ್ಟ್ ಸಿಂಬಾ ಹೇಳ್ತಾನೆ, ಆಯ್ತಾ? ಓಕೆ ಗೈಸ್, ಸೊ ಇವಾಗ ಫೈನಲಿ ನಾವು ಜೆಂಡರ್ ರಿವೀಲ್ ಮಾಡ್ತಾ ಇದೀವಿ. ಯಾವ ಮಗು ಆಯ್ತು ಅಂದ್ರೆ ಸಿಂಬಾ, ಯಾವ ಮಗು ಆಯ್ತು ಚಿಕ್ಕಿಗೆ? ತಂಗಿ ಬಾಬು. ಅಲ್ಲಿ ಹೇಳು, ಅಲ್ಲಿ ಕ್ಯಾಮ್ರಾದಲ್ಲಿ ಜೋರಾಗಿ ಹೇಳು. ತಂಗಿ ಬಾಬು. ತಂಗಿ ಬಾಬು. ಫೈನಲಿ ನಮ್ಮ ಮನೆಗೆ ಒಂದು ಹೆಣ್ಣು ಮಗು ಬಂತು. ಹೇಗೆ ಅನಿಸ್ತಿದಮ್ಮ? ಖುಷಿ ಆಯ್ತಾ? ಖುಷಿ ಆಯ್ತಾ? ಸಿಂಬಾ ಹುಟ್ಟಿದಾಗಂತೂ ಅದೆಷ್ಟು ಹತ್ತಿತ್ತು ಅಮ್ಮ, ಇವಾಗ ಫುಲ್ ಖುಷಿ ಅಲ್ವಾ? ಖುಷಿಗೆ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ. ಸೊ ನಮ್ಗಂತೂ ಫುಲ್ ಖುಷಿ. ಫೈನಲಿ ನಮ್ಮ ಮನೆಗೆ ಒಂದು ಹೆಣ್ಮಗು ಬಂತು. 4 ಗಂಡಾದ್ಮೇಲೆ ಒಂದು ಹೆಣ್ಣು ಹುಟ್ಟಿದೆ. ಇವಾಗ ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ತುಂಬಾ ಜನ ಗರ್ಲ್ ಬೇಬಿನೇ ಆಗುತ್ತೆ ಅಂತ ಕೂಡ ಬ್ಲೆಸ್ ಮಾಡಿದಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಫೈನಲ್ ನಮ್ಮ ಮನೆಗೆ ಹೆಣ್ಮಗು ಬಂದಿದೆ. ಅಂಡ್ ನಮ್ಮ ಮಗಳಿಗೋಸ್ಕರ ಕೆಲವೊಂದು ಶಾಪಿಂಗ್ ಅಮ್ಮಂಗೆ ತೋರ್ಸೋಣ ಅಂತ. ನಾನಂತೂ ಪಾಪು ಆಯ್ತು ಅಂತ 12:15 ಎಕ್ಸಾಕ್ಟ್ಲಿ 19 ಫೆಬ್ರವರಿ ರಾತ್ರಿ 12:15 ಹುಟ್ಟಿದ್ದು. ಫೋನ್ ಮಾಡಿದ ತಕ್ಷಣನೇ ನಾನು ಮಾಡಿದ ಮೊದಲನೇ ಕೆಲಸ ಬಂದು ಎಲ್ಲ ಶಾಪಿಂಗ್. ಬಟ್ಟೆಗಳು, ಫ್ರಾಕ್ಗಳು ಬುಕ್ ಮಾಡಿದ್ದೀನಿ. ಅದನ್ನು ಇದು ಫ್ರಾಕ್ಗಳ ತರಾನೇ ಎಲ್ಲ. ಅಮ್ಮ ಇನ್ನೂರು ಈ ಮೌಸ್ ಎಲ್ಲ ತಂಗಿ ಪಾಪುಗೆನೆ. ಇನ್ನೂರು ಮಿಕ್ಕಿ ಮೌಸ್. ಚೆನ್ನಾಗಿತ್ತಾ? ಇದೇನೆ ಮಿಕ್ಕಿ ಮೌಸ್. ಸುಮಂತ್ ಏನು ಓದ್ಕೊಂಡಿರೋದು ಪೂರ್ತಿ ಅಮ್ಮನ್ನ ಯಾರೋ ಹೇಳ್ತಿದ್ರಪ್ಪ, ಸುಮಂತನ್ ತರ ಹುಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೊದಲನೇ ಮಗು, ಅಂದ್ರೆ ಹೆಣ್ಮಗು ಅಪ್ಪನ ತರ ಇರ್ಬೇಕಂತೆ. ಇದು ಇದು ಸೇಮ್ ಇಷ್ಟು ನನ್ನ ಮುದ್ದು ಮುದ್ದು ಮಗಳಿಗೋಸ್ಕರ. ಅದರಲ್ಲೂ ನನಗೆ ಒಂಥರ ಜಾಸ್ತಿ ಸ್ಪೆಷಲ್ ಎಂತಕ್ಕಪ್ಪ ಅಂದ್ರೆ ನಾನು ಹುಟ್ಟಿರೋ ದಿವಸನೇ ಹುಟ್ಟಿರೋದು. ಅದು ಇನ್ನೂ ಜಾಸ್ತಿ ಸ್ಪೆಷಲ್ ನನಗೆ. ಸೊ ದೇವರು ನನ್ನ ಹೊಟ್ಟೆ ಕೊಟ್ಟಿಲ್ಲ ಅಂದ್ರೂ ನಾನು ಹುಟ್ಟಿರೋ ದಿವಸ ಕೊಟ್ಟೈತೆ. ಪಾಪುಗೆ ಫ್ರಾಕು ಬಂದ್ಬಿಟ್ಟೈತೆ. ಚೆನ್ನಾಗೈತೆ. ಚೆನ್ನಾಯ್ತಾ? ಎಷ್ಟು ದೊಡ್ಡೋಳ ಆಗ್ಬೇಕಲ್ಲ ಅವಳು. ಆಗ್ತದೆ ತಗೊಳ್ಳಿ. ಇನ್ನೊಂದೇ 1 ತಿಂಗಳು 2 ತಿಂಗಳಲ್ಲಿ ಚೆನ್ನಾಗಿ ಮೈಯೆಲ್ಲ ಬರುತ್ತೆ. ಓಕೆ, ಸೊ ಇದಷ್ಟು ಇದು ಅಪ್ಪ ಬಾಲ್ ಅಪ್ಪ ಬ್ಯಾಕ್ ಮಾಡು. ಸೊ ಇದೆಲ್ಲ ಅವತ್ತಿನ ದಿವಸದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದಿದ್ದು. ಫಸ್ಟ್ ಹಾಫ್ ಏನು ತೋರಿಸಿದ್ನೋ ಅದು ನಾನು ಪ್ರೆಸೆಂಟ್ ಏನಿದೆಯೋ ಅದನ್ನು ತೋರಿಸಿದ್ದು. ಹಾಗೂ ಅಪ್ಪ ಬಂದುಬಿಟ್ಟು ಮಗುನ ನೋಡೇ ಇರಲಿಲ್ಲ. ಸೊ ಅಪ್ಪನ್ನ ಕರ್ಕೊಂಡು ಹೋಗ್ತಿದ್ವಿ ನೋಡೋದಕ್ಕೆ ಅಂತ ಹೇಳಿ. ನಾವು ಕೂಡ ಪಾಪು ಹುಟ್ಟಿ 2 ಡೇಸ್ ಆದಮೇಲೆ ಬಂದಿದ್ದು. ಬಿಕಾಸ್ ಅಲ್ಲಿ ಸೈಟ್ ಹತ್ರ ಕೆಲಸಗಳು ನಡೀತಾ ಇತ್ತಲ್ವ. ಸೊ ಅದರಿಂದ ಬರೋಕ್ಕಾಗಿರಲಿಲ್ಲ. ಬಿಕಾಸ್ ಟೈಲ್ಸ್ ಕೆಲಸ ಮಾಡಬೇಕಾದ್ರೆ ಅಲ್ಲಿರಲೇಬೇಕು. ಸೊ ಅದು ನಡೀತಾ ಇತ್ತು ಅವಾಗ. ಆ್ಯಂಡ್ ಇವಾಗ ಅಪ್ಪ ಅಂತೂ ಫುಲ್ ಖುಷಿಯಾಗಿತ್ತು. ಬಿಕಾಸ್ ಅವ್ರಿಗೂ ಕೂಡ ಮೊಮ್ಮಗಳು ಅಲ್ವಾ, ಮೊದಲನೇ ಮೊಮ್ಮಗಳು. ಸೊ ಅವ್ರಿಗೂ ತುಂಬಾ ಜಾಸ್ತಿ ಖುಷಿಯಾಗಿತ್ತು. ಲಕ್ಷಿತ್, ಸಿಂಬಾ ಬನ್ನಿ. ಪಾಪುನೆಲ್ಲ ತೋರಿಸೋಣ ಈಗ. ವಿಡಿಯೋನು ಹಾಕ್ಬಿಡಿ ಈಗ ಸದ್ಯಕ್ಕೆ. ಪಾಪು ಆಗಿದೆ ಅಂತ ಹೇಳ್ಬಾರ್ದ? ನಾನು ಯಾರು ಹೇಳಿದೆ 1 ತಿಂಗಳು ಅಂತ. ಓ ಏಕೆ?
ಈ ಸ್ವಲ್ಪ ಇದಾಗಲಿ ಅಂತಿದ್ದು ನಾವು ಸ್ವಲ್ಪ. ನೋಡಿ ಅಯ್ಯೋ ದಬ ಕಬ್ಡಿ ಬಪ್ಪ. ನೋಡ್ತಾನೆ. ಫೈನಲಿ ಮಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು. ಪುಟಾಣಿ ಮಗಳು ಎಷ್ಟು ಮುದ್ದಾಗಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಹೇಳ್ತಿದ್ರೆ ಕೃತಿಕಾ ಥರನೇ ಇರೋದು ಅಂತ. ನನಗೂ ಹಾಗೆ ಅನ್ನಿಸ್ತು ಇವಾಗ ಕಂಡುಬಿಟ್ಲು. ಒಂದು ಕಂಡುಬಿಟ್ಟು ಆಮೇಲೆ ಡಿಂಪಲ್ ಬೇರೆ ಬರುತ್ತೆ ನಮ್ಮ ಪಾಪುಗೆ. ಸ್ವಲ್ಪ ದೂರದಿಂದ ನೋಡಾಯ್ತಾ? ಆಯ್ತು ನೋಡ್ಬಿಟ್ಟು ನೀವಾಗ ಮಾಡ್ಕೊಂಡು ಅವ್ನ ಮೇಲೆ ಬೀಳೋದು. ಇರಿ ಸುಮ್ಮನೆ ನೋಡ್ತಾನೆ. ನೋಡಮ್ಮ ಚೆನ್ನಾಗೈತಾ? ಕಣ್ಣು ಅದಕ್ಕೆ ನಿದ್ದೆ, ಅದಕ್ಕೆ ಕಣ್ಣು ಬಿಡ್ತಾ ಇಲ್ಲ. ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಪಾಪುಗೆ ತುಂಬ ಜಾಸ್ತಿ ಬ್ಲೆಸ್ಸಿಂಗ್ಸ್ನ ಶೇರ್ ಮಾಡಿ ಆಯಿತಾ? ಥ್ಯಾಂಕ್ ಯು, ಬಾಯ್.